Hello students, welcome back. I am Vinod. Subject is computer applications. It will come under University, Vijayanagara Sri Krishna Devaraya University, Ballari. So, before going on to this topic, that is today's topic, we will first revise what we have learned in the previous session. And now in class alli ಏನು ಕಲ್ತೀವಿ ಅನ್ನೋದು ನೋಡೋಣಂತೆ. ಸೊ ಹಿಂದಿನ ಸೆಷನ್ ಅಲ್ಲಿ ನಾವು ಕಲ್ತಿದ್ದು the numbers means constant numbers, numeric numbers ನೋಡಿದ್ವಿ, numeric constant ನೋಡಿದ್ವಿ, ಅದಾದ್ಮೇಲೆ float values constant ನೋಡಿದ್ವಿ, ಅದಾದ್ಮೇಲೆ single character constant ನೋಡಿದ್ವಿ, ಅದಾದ್ಮೇಲೆ string character constant ನೋಡಿದ್ವಿ. So these are the four types of constants which we have seen with example. ಎಲ್ಲಾನು ನಾವು with example ನೋಡಿದ್ವಿ. So we will start a different topic now. So constant values ಮುಗಿತು ಇವಾಗ. So we will start a different topic now. Topic name is variables, right? So ನಾ ಇಲ್ಲಿವರೆಗೂ ನಾನು ಹೇಳ್ತಾ ಬಂದಿದ್ದೆ, ಯಾವುದೋ ಒಂದು ಸಿ ಪ್ರೋಗ್ರಾಮ್ ಬರೆದ್ರೆ ಅಥವಾ ಏನಾದರೂ ಎಕ್ಸಾಂಪಲ್ ಬರೆದ್ರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಸಿ ಈಸ್ ಈಕ್ವಲ್ ಟು ಎ ಕಾಮಾ ಬಿ, ಇದರಲ್ಲಿ ಎ ಬಿ ಮತ್ತು ಸಿ ಅಂತ ಇದಾವಲ್ಲ ಅವೆಲ್ಲ ವೇರಿಯೇಬಲ್ಸ್. ಸೊ ಯಾಕೆ ವೇರಿಯೇಬಲ್ಸ್ ಅಂತ ಕರಿತೀವಿ, ಅದನ್ನೆಲ್ಲಿ ಯೂಸ್ ಮಾಡ್ತಾರೆ, ಆಮೇಲೆ ಅದು ನಾವು ಸಿ ಪ್ರೋಗ್ರಾಮ್ ಒಳಗಡೆ ಹೆಂಗೆ ಬರೀಬೇಕು, ಸೊ ಅದು ನಾವು ಹೆಂಗೆ ಬರೆದ್ರೆ ಕರೆಕ್ಟು, ಹೆಂಗೆ ಬರೆದ್ರೆ ತಪ್ಪು. ಸೊ ವಿ ವಿಲ್ ಸಿ ಆಲ್ ದೋಸ್, ಅಂದರೆ ವಾಟ್ ಆರ್ ದ rules for writing the variables and how to use the variables and where to use the variables and what are the pros and what are the cons. ಅಂದ್ರೆ ನಾವು ಅದರದ್ದು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬಾರ್ದು, ರೈಟ್? ಹೆಂಗೆ ಯೂಸ್ ಮಾಡಿದ್ರೆ ವೇರಿಯೇಬಲ್ ಅಂತ ಅನಿಸುತ್ತೆ, ಹೆಂಗೆ ಯೂಸ್ ಮಾಡಿದ್ರೆ ವೇರಿಯೇಬಲ್ ಅಂತ ಅನಿಸಲ್ಲ. ಸೊ ವಿ ವಿಲ್ ಸಿ ಆಲ್ ದೀಸ್ ಫ್ಯಾಕ್ಟರ್ಸ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸೊ ಟಾಪಿಕ್ ಈಸ್ variables. The variable is an entity used by a program to store the value in the memory ಅಥವಾ values in the program. ನಾನು ಹೇಳಿದೆ ನಿಮಗೆ, ಫಾರ್ ಎಕ್ಸಾಂಪಲ್ ನಾನು ಅದೇ ಸೇಮ್ ಎಕ್ಸಾಂಪಲ್ ತೊಗೊತೀನಿ ನಿಮಗೆ. ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ರೈಟ್? ಸೊ ದಿಸ್ ಈಸ್ ಯುವರ್ ಎಕ್ಸಾಂಪಲ್. ಸೊ ಕನ್ಸಿಡರ್ ದಿಸ್ ಆಸ್ ಅ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಏನಿದೆ, we will read out once again. The variable is an entity used by a program to store values in the program, right? ಇಲ್ಲಿ ನೋಡ್ರಿ, to store the values in the program. ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೆ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಎ ಅನ್ನೋದು ಒಂದು ಇಂಟೀಜರ್, ಬಿ ಅನ್ನೋದು ಒಂದು ಇಂಟೀಜರ್. ಸೊ ವಿ ಆರ್ ಪರ್ಫಾರ್ಮಿಂಗ್ ಎಡಿಷನ್ ಆಪರೇಷನ್ ಇಯರ್. ಆ್ಯಡ್ ಮಾಡಿದ ವ್ಯಾಲ್ಯೂನ ತೊಗೊಂಡು ಹೋಗಿ ನಾವು ಸಿ ಯಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಅವರು ಹೇಳೋದೇನಂತಂದರೆ, ದೀಸ್ ವ್ಯಾಲ್ಯೂಸ್ ಆರ್ ದ ಎಂಟಿಟಿ ಯೂಸ್ಡ್ ಬೈ ಎ ಪ್ರೋಗ್ರಾಮ್ ಟು ಸ್ಟೋರ್ ದ ವ್ಯಾಲ್ಯೂಸ್. ಅಂದರೆ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು 2 ಕೊಡ್ತೀವಿ, ಬಿ ಈಸ್ 2 ಆ್ಯಂಡ್ ಎ ಈಸ್ 3. ಸೊ ಇವಾಗ ಎ ಅಲ್ಲಿ ಏನಿದೆ ಅಂತಂದರೆ 3 ಇದೆ, ಬಿ ಅಲ್ಲಿ ಏನಿದೆ ಅಂತಂದರೆ 2 ಇದೆ. ಸೊ ಎ ಸ್ಟೋರ್ಸ್ ದ ಬಿ, ಅಂದರೆ ಎ ಸ್ಟೋರ್ಸ್ ದ 3 ಆಸ್ ಅ ವ್ಯಾಲ್ಯೂ, ಬಿ ಸ್ಟೋರ್ಸ್ 2 ಆಸ್ ಅ ವ್ಯಾಲ್ಯೂ. ಅಂದರೆ ಈ ವ್ಯಾಲ್ಯೂ ಬಿ ಅಲ್ಲಿ ಸ್ಟೋರ್ ಆಗುತ್ತೆ, 3 ವ್ಯಾಲ್ಯೂ ಬಂದು ಎ ಅಲ್ಲಿ ಸ್ಟೋರ್ ಆಗುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್, ಸ್ಟೋರ್ ದ ವ್ಯಾಲ್ಯೂ ಇನ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂತಂದರೆ ಈ ವ್ಯಾಲ್ಯೂಸ್ ತೊಗೊಂಡೋಗಿ ಇದರಲ್ಲಿ ಸ್ಟೋರ್ ಮಾಡುತ್ತೆ. ಸ್ಟೋರ್ ಮಾಡಿ ವೆನ್ ಎಡಿಷನ್ ಆಪರೇಷನ್ ಹ್ಯಾಪನ್ಸ್, ಎಡಿಷನ್ ಆದಮೇಲೆ ಇದೇನು ಮಾಡುತ್ತೆ, ಇದು ಈಕ್ವಲ್ ಟು ಸೈನ್ ತೊಗೊಂಡು ಇಲ್ಲಿ 5 ಅಂತ ಬರುತ್ತೆ ಆನ್ಸರು, ರೈಟ್? ಆನ್ಸರ್ 5 ಬಂತ. ಸೊ 5 ಬಂದಿದ್ದ ಆನ್ಸರ್ ಇಲ್ಲಿ ಸ್ಟೋರ್ ಮಾಡುತ್ತೆ. ದ್ಯಾಟ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ ಸಿ. ಸೊ ದಿಸ್ ಈಸ್ ದ ಯೂಸ್ ಆಫ್ ವೇರಿಯೇಬಲ್. ನೀವು ಯಾವುದೇ ವೇರಿಯೇಬಲ್ ತೊಗೊಳ್ರಿ, ಅದು ಎಷ್ಟಾದರೂ ದೊಡ್ಡ ಲೆಂತ್ ಇರ್ಬೋದು. ಫಾರ್ ದ್ಯಾಟ್ ವೇರಿಯೇಬಲ್ ಇಫ್ ಯು ಅಲೋಕೇಟ್ ಎನಿ ವ್ಯಾಲ್ಯೂಸ್ ದ್ಯಾಟ್ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ್ಯಾಟ್ ವೇರಿಯೇಬಲ್. ಅಂದರೆ ನೀವು ಏನೇ ವ್ಯಾಲ್ಯೂಸ್ ಕೊಟ್ಟರು ಆ ವ್ಯಾಲ್ಯೂ ಹೋಗಿ ಈ ವೇರಿಯೇಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಆಮೇಲೆ ನಾವು ಈ ಸ್ಟೇಟ್ಮೆಂಟ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಪ್ರೋಗ್ರಾಮ್ ಒಳಗಡೆ, ರೈಟ್? ಟು ರೈಟ್ ಎನಿ ಪ್ರೋಗ್ರಾಮ್ ವಿ ವಿಲ್ ರೈಟ್ ದೀಸ್ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್, ರೈಟ್? ಸೊ ಅದೇ ಇದೆ ನೋಡಿ, ವೇರಿಯೇಬಲ್ ಇಸ್ ಅನ್ ಎಂಟಿಟಿ ಯೂಸ್ಡ್ ಬೈ ಅ ಪ್ರೋಗ್ರಾಮ್. ಪ್ರೋಗ್ರಾಮ್ ಯೂಸ್ ಮಾಡುತ್ತೆ ಟು ಸ್ಟೋರ್ ದ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್? ಈ ಥರ ವ್ಯಾಲ್ಯೂಸ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಇನ್ ದ ಪ್ರೋಗ್ರಾಮ್. ಇದನ್ನೆಲ್ಲಿ ಯೂಸ್ ಮಾಡ್ತಾರೆ? ಇನ್ ದ ಪ್ರೋಗ್ರಾಮ್, ರೈಟ್? ನೆಕ್ಸ್ಟ್ ಈಸ್ ಇಟ್ ಈಸ್ ಅ ಸಿಂಬಾಲಿಕ್ ನೇಮ್ ಯೂಸ್ಡ್ ಫಾರ್ ಆ್ಯಕ್ಚುಯಲ್ ಮೆಮರಿ ಲೊಕೇಶನ್, ರೈಟ್? ಸೊ ಇವಾಗ ನಾನು ನಿಮಗೆ ಹೇಳಿದ್ದೆ, ಕಂಪ್ಯೂಟರ್ ಯಾವಾಗಲೂ ನಿಮ್ಮದು ಏನೇ ವ್ಯಾಲ್ಯೂಸ್ ಕೊಟ್ಟರು, ಫಾರ್ ಎಕ್ಸಾಂಪಲ್ ನೀವು ಒಂದು ಜನರಲ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನೀವು ಪೆನ್ಡ್ರೈವಲ್ಲಿ ಏನಾದರೂ ಮೂವಿ ಅಥವಾ ವಿಡಿಯೋ ಅಥವಾ ಏನೋ ಒಂದು ಡಾಕ್ಯುಮೆಂಟ್ ತೊಗೊಂಬಂದು ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡ್ತೀರಿ ಅಂತಂದರೆ, ಅದು ಕಂಪ್ಯೂಟರ್ ಏನು ಮಾಡುತ್ತೆ,
ಇಟ್ ವಿಲ್ ಅಲೋಕೇಟ್ ಇಟ್ಸ್ ಮೆಮರಿ. ಅಂದರೆ ನೀವು ಏನೇ ಸ್ಟೋರ್ ಮಾಡಿದ್ರು ಆ ಮೆಮರಿ ಪೆನ್ ಡ್ರೈವಿಂದ ಕಂಪ್ಯೂಟರ್ ಹಾಕಿದ ತಕ್ಷಣ ಕಂಪ್ಯೂಟ್ರಲ್ಲಿ ಮೆಮರಿ ಸರ್ಚ್ ಮಾಡುತ್ತೆ. ಸರ್ಚ್ ಮಾಡಿ ಆ ವ್ಯಾಲ್ಯೂಸ್ನ, ಅಂದರೆ ನೀವು ಕೊಟ್ಟಿದ್ದು ವಿಡಿಯೋ ಅಥವಾ ಫೋಟೋ ಅಥವಾ ಡಾಕ್ಯುಮೆಂಟ್ನ ಆ ಪರ್ಟಿಕ್ಯುಲರ್ ಮೆಮರಿ ಲೊಕೇಶನ್ ಹೋಗಿ ಸ್ಟೋರ್ ಮಾಡುತ್ತೆ. ರೈಟ್? ಸೇಮ್ ವಾಯ್ಸ್ ಅದೇ ಥರನೇ ಕಂಪ್ಯೂಟರಲ್ಲಿ ನಾವು ಪ್ರೋಗ್ರಾಮ್ ಬರೆಯುವಾಗ ಏನಾಗುತ್ತೆ, ಯಾವುದೇ ಒಂದು ವೇರಿಯೇಬಲ್ ಬರೆದ್ರೆ, ಫಾರ್ ಎಕ್ಸಾಂಪಲ್ C = A+B ಅಂತ ಬರ್ತೀವಿ. ಸೊ ಇದ್ರ ಮೆಮರಿ ಅಲೋಕೇಟ್ ಹೆಂಗೆ ಮಾಡ್ತೀವಪ್ಪ ನಾವು ಅಂತಂದ್ರೆ ಇಂಟ್ ಅಂತ ನಾವು ಡೇಟಾ ಟೈಪ್ ಬರಿತೀವಿ. ಸೊ ದಿಸ್ ಇಸ್ ಯುವರ್ ಇಂಟ್ C ಅಂತ ಬರೆದ್ರೆ ಕಂಪ್ಯೂಟರ್ ಏನು ಮಾಡುತ್ತೆ, ಸಿಗೆ ಒಂದು ಮೆಮರಿ ಲೊಕೇಶನ್ ಅಲೋಕೇಟ್ ಮಾಡಿಬಿಡುತ್ತೆ. ನಾವು ಕಂಪ್ಯೂಟರಲ್ಲಿ ಇಂಟ್ C ಅಂತ ನಾವು ಡಿಕ್ಲರೇಷನ್ ಪಾರ್ಟ್ ಹೇಳಿದ್ದೆ ನಾನು ನಿಮಗೆ, ಸ್ಟ್ರಕ್ಚರ್ ಆಫ್ C ಪ್ರೋಗ್ರಾಮ್ ಹೇಳುವಾಗ ಹೆಂಗೆ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅದನ್ನ ನಾವು ವೇರಿಯೇಬಲ್ನ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂತಂದರೆ ಇಂಟ್ ಅಂತ ಒಂದು ತೊಗೊಂಡು C ಅಂತ ಬರೆದ್ರೆ ಸಿಗೆ ಇಂಟೀಜರ್ ವ್ಯಾಲ್ಯೂ ಅಂತ ಕರಿತೀವಿ. ರೈಟ್? ಸೊ ಫಾರ್ ದ್ಯಾಟ್ ದಿಸ್ C ದ ಕಂಪ್ಯೂಟರ್ ವಿಲ್ ಅಲೋಕೇಟ್ ಅ ಪರ್ಟಿಕ್ಯುಲರ್ ಮೆಮರಿ ಲೊಕೇಶನ್. ರೈಟ್? ಅದೇ ಏನು ಹೇಳ್ತಿದ್ದಾರೆ ಅಂತಂದ್ರು, ಇಟ್ ಈಸ್ ಅ ಸಿಂಬಾಲಿಕ್ ನೇಮ್ ಯೂಸ್ಡ್ ಫಾರ್ ಅ ಆ್ಯಕ್ಚುಯಲ್ ಮೆಮರಿ ಲೊಕೇಶನ್. ನೀವು ಏನೇನು ಇಂಟ್ C, ಫ್ಲೋಟ್ B ಅಥವಾ ಕ್ಯಾರೆಕ್ಟರ್ C ಅಂತ ಏನಾದರೂ ವೇರಿಯೇಬಲ್ ಯೂಸ್ ಮಾಡ್ತಿರಲ್ಲ, ಆ ಪರ್ಟಿಕ್ಯುಲರ್ ವೇರಿಯೇಬಲ್ ನಿಮ್ಮದು ಆ್ಯಕ್ಚುಯಲ್ ಮೆಮರಿ ಲೊಕೇಶನ್ ರಿಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ದೇರ್ ಫೋರ್ ವೇರಿಯೇಬಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಐಡೆಂಟಿಫೈಯರ್ಸ್. ರೈಟ್? ಐಡೆಂಟಿಫೈಯರ್ಸ್ ನಾವು ಪ್ರಿವಿಯಸ್ ಸೆಷನ್ಸಲ್ಲಿ ನೋಡಿದ್ವಿ. ಸೊ ಐಡೆಂಟಿಫೈಯರ್ಸ್ ಆರ್ ನಥಿಂಗ್ ಬಟ್ ದೋಸ್ ಆರ್ ದ ನೇಮ್ಸ್ ಗಿವನ್ ಟು ದ ವೇರಿಯೇಬಲ್ಸ್ ಆಸ್ ವೆಲ್ ಆಸ್ ಫಂಕ್ಷನ್ಸ್ ಆ್ಯಂಡ್ ಅರೇಸ್ ಅಂತ ಹೇಳಿದ್ದೆ ನಿಮಗೆ. ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಏನು ಬಂದು ನಮ್ದೀಗ ವೇರಿಯೇಬಲ್. ಸೊ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ಆ್ಯನ್ ಐಡೆಂಟಿಫೈಯರ್. ರೈಟ್? ಸೊ ನೆಕ್ಸ್ಟ್ ಈಸ್ ಎಕ್ಸಾಂಪಲ್ಸ್. ವಿ ವಿಲ್ ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿಚ್ ಕ್ಯಾನ್ ಬಿ ಸೆಟ್ ಆಸ್ ಸಮ್ ಅಂತ ಅನ್ನೋದು ಒಂದು ವೇರಿಯೇಬಲ್ ಆ್ಯಂಡ್ ಏರಿಯಾ ಅನ್ನೋದು ಒಂದು ವೇರಿಯೇಬಲ್. ಏರಿಯಾ ಈಸ್ ಈಕ್ವಲ್ ಟು πr² ಅಂತ ತೊಗೊಂಡಿದ್ವಿ. ಸೊ ಅದರಲ್ಲಿ ಏರಿಯಾ ಅಂತ ವೇರಿಯೇಬಲ್ ತೊಗೊಂಡಿವಲ್ಲ, ದಟ್ ಈಸ್ ವೇರಿಯೇಬಲ್. ರೈಟ್? ನಮ್ ಈಸ್ ಆಲ್ಸೋ ವೇರಿಯೇಬಲ್, ಲೆಂತ್ ಈಸ್ ಆಲ್ಸೋ ವೇರಿಯೇಬಲ್, ಏಜ್ ಈಸ್ ಆಲ್ಸೋ ವೇರಿಯೇಬಲ್. ದೀಸ್ ಆರ್ ನಾಟ್ ಕ್ವಾಂಟಿಟಿ. ನಾವಿಲ್ಲಿ ತೊಗೊತಿದ್ದೀವಲ್ಲ, ಏರಿಯಾ, ಲೆಂತ್, ಏಜ್, ಸಿಟಿ, ಇವು ಕ್ವಾಂಟಿಟೀಸ್ ಅಲ್ಲ. ಇವು ಏನಿದಾವೆ, ದೀಸ್ ಆರ್ ಎಂಟಿಟಿ ನೇಮ್ಸ್. ಅಂದರೆ ಒಂದು ನೇಮ್ ಅಷ್ಟೇ ಅದು. ಆ ನೇಮಲ್ಲಿ ನೀವು ಏನಾದರೂ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸಮ್ ಅಂತಂದರೆ ಇದರಲ್ಲಿ ನಾವು ಸಮ್ ಮಾಡಬಂತು. ಫಾರ್ ಎಕ್ಸಾಂಪಲ್ A+B ಸಮ್ A+B ಬರೆದ್ರೆ 5 ಹೋಗಿ ಇಲ್ಲಿ ಸಮ್ಮಲ್ಲೇ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇಂಟಿಜರ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಇನ್ಸೈಡ್ ದ್ಯಾಟ್. ಇದರೊಳಗೆ ಏನಾಗುತ್ತೆ, ಒಂದು ಏರಿಯಾ ವ್ಯಾಲ್ಯೂ ಸೇವ್ ಆಗುತ್ತೆ, ಇದರೊಳಗೆ ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂ ಸೇವ್ ಆಗುತ್ತೆ, ಲೆಂತ್ ವ್ಯಾಲ್ಯೂ ಸೇವ್ ಆಗುತ್ತೆ, ಏಜ್ ಸೇವ್ ಆಗುತ್ತೆ, ಇದರಲ್ಲಿ ಸಿಟಿ ನೇಮ್ ಸೇವ್ ಆಗುತ್ತೆ, ದಟ್ ಈಸ್ ಕ್ಯಾರೆಕ್ಟರ್. ಸೊ ಈ ಥರ ದೋಸ್ ಆರ್ ದ ವೇರಿಯೇಬಲ್ ವಿಚ್ ಹೋಲ್ಡ್ಸ್ ದ ವ್ಯಾಲ್ಯೂ ಆಫ್ ಅದರ್ಸ್. ಅಂದರೆ ಇದು ಜಸ್ಟ್ ಒಂದು ವೇರಿಯೇಬಲ್ ನೇಮ್, ಇದರಲ್ಲೇ ಬೇರೆ ವ್ಯಾಲ್ಯೂ ಹಾಕ್ತಾ ಹೋಗ್ತಾರೆ ಅವರು. ರೈಟ್? ಆ ಥರ. ರೈಟ್? ಸೊ ದಿಸ್ ಈಸ್ ಅ ಕಾಲ್ಡ್ ಆಸ್ ವೇರಿಯೇಬಲ್ಸ್. ರೈಟ್? ನಾವು ವಿ ವಿಲ್ ಸಿ ಹೌ ಟು ರೈಟ್ ದೀಸ್ ವೇರಿಯೇಬಲ್ಸ್. ನಾನು ಇಲ್ಲಿ ಹೇಳಿದ್ನಲ್ಲ, ಸಮ್, ಏರಿಯಾ, ನಮ್, ಲೆಂತ್, ಏಜ್, ಸಿಟಿ ಹೀಗೆಲ್ಲ ಹೇಳಿದ್ನಲ್ಲ. ಸೊ ಈ ವೇರಿಯೇಬಲ್ಸ್ ನಾವು ಹೆಂಗೆ ಬರೀಬೇಕಪ್ಪ, ಯಾಕೆ ಇದಕ್ಕೆ ರೂಲ್ಸ್ ಮಾಡಿದ್ದಾರೆ ಅಂತ ಹೇಳಿದಂತಂದರೆ, ನಾವು ಫಿಕ್ಸ್ಡ್ ವ್ಯಾಲ್ಯೂಸ್ ನೋಡಿದ್ವಿ, ಕೀವರ್ಡ್ಸ್ನ ನಾವು ವೇರಿಯೇಬಲ್ ಆಗಿ ಯೂಸ್ ಮಾಡಬಾರ್ದು ಅಂಥೇಳಿ. ರೈಟ್? ದೇರ್ ಆರ್ ಸಮ್ ರೂಲ್ಸ್ ಫಾರ್ ರೈಟಿಂಗ್ ವೇರಿಯೇಬಲ್ಸ್ ಬರೆಯೋದಕ್ಕೆ ಒಂದಿಷ್ಟು ರೂಲ್ಸ್ ಅದಾವೆ. ಯಾಕಂತಂತಂದರೆ ಕೀವರ್ಡ್ಸ್ನ ನಾವು ವೇರಿಯೇಬಲ್ಸ್ ಆಗಿ ಯೂಸ್ ಮಾಡಬಾರ್ದು, ಅದಕ್ಕೆ ಒಂದಿಷ್ಟು ವೇರಿಯೇಬಲ್ಸ್ ಅದಾವೆ. ಅದಷ್ಟೇ ಅಲ್ಲದೆ ಕಂಪೈಲರ್ಗೆ ಈಸಿ ಆಗಲಿ ಅಂತ ನಾವು ಕರೆಕ್ಟ್ ವೇರಿಯೇಬಲ್ ಯೂಸ್ ಮಾಡಿದ್ರೆ ಕಂಪೈಲರ್ ಈಸಿ ಆಗುತ್ತೆ. ಅದಷ್ಟೇ ಅಲ್ಲದೆ ನೀವು ಯಾವ್ದು ವೇರಿಯೇಬಲ್ ಯೂಸ್ ಮಾಡ್ತಿರಲ್ಲ, ಇಟ್ ಶುಡ್ ಬಿ ಸೂಟೇಬಲ್ ಫಾರ್ ರೀಡರ್ಸ್ ಟು ಅಂಡರ್ಸ್ಟ್ಯಾಂಡ್. ರೈಟ್? ನಾನು ಇಲ್ಲಿ ಹೇಳಿದೆ C = A+B ಅಂತಂತಂದರೆ A+B C ಒಳಗೆ ಸ್ಟೋರ್ ಆಗುತ್ತೆ. ಬಟ್ ಸಿಯಲ್ಲಿ ಏನು ಕರೆಕ್ಟಾಗಿ ಸ್ಟೋರ್ ಆಗುತ್ತೆ ಅಂತ ಹೇಳೋದಕ್ಕೆ ನಾವು C ಬದಲಿ ಸಮ್ ಅಂತ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ಅಪ್ರೋಪ್ರಿಯೇಟ್. ಅಂದರೆ ಅದು ಅಪ್ರೋಪ್ರಿಯೇಟ್ ವ್ಯಾಲ್ಯೂ ಆಗ್ತಿತ್ತು ಅವಾಗ. ಸಮ್ = A+B ಅಂತಂದರೆ A+B ಕೂಡಿಸಿ ನಾವು ಸಮ್ ಒಳಗಡೆ ಹಾಕಕತ್ತೀವಪ್ಪ ಅಂತ ಅನಿಸುತ್ತೆ. ರೈಟ್? ದಟ್ ಈಸ್ ದ ಮೇನ್ ರೀಸನ್ ವೈ ಐ ಹ್ಯಾವ್ ಟೇಕನ್ C A+B. ಸೊ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸಮ್ ನಾವು ಇಲ್ಲಿ ತಗೋಬಹುದು ಅಂತ ಹೇಳಿ. Right? So these are the sum of the variables. Now we will see how these variables are written or rules for variables. Right? Rules for forming the variable name. So you have already seen all these rules. Now ಈ ರೂಲ್ಸ್ ಆಲ್ರೆಡಿ ನೋಡಿದ್ದೀವಿ. ಎಲ್ಲಿ ನೋಡಿದೀವಪ್ಪ ಅಂತಂತಂದರೆ you might have seen all these while learning the identifiers. ಹೇಳಿದ್ನಲ್ಲ ಇಲ್ಲೇ, these therefore variables are also called as identifiers. ಸೊ ಐಡೆಂಟಿಫೈಯರ್ಸ್ಗೆ ನಾವು ಒಂದಿಷ್ಟು ರೂಲ್ಸ್ ನೋಡಿದ್ವಿ. ಅಂದರೆ ಫಸ್ಟ್ ಲೆಟರ್ ಅಲ್ಫಾಬೆಟ್ಟೇ ಇರಬೇಕು ಅಥವಾ ಅಂಡರ್ಸ್ಕೋರ್ ಇರಬೇಕು, ಅಲ್ಫಾಬೆಟ್ ಮೇ ಬಿ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಇರ್ಬೋದು. ಸೊ ಈ ಥರ ರೂಲ್ಸ್ ನೋಡಿದ್ವಲ್ಲ, ಸೇಮ್ ರೂಲ್ಸ್ ವಿಲ್ ಬಿ ಫಾಲೋಡ್ ಬೈ ಫಾರ್ ರೈಟಿಂಗ್
variables also, or forming variable name also. So we will revise that once again. That is, the first character of a variable name must be an alphabet or an underscore. See, identifier ಬರೆಯುವಾಗ ನಾವು ನೋಡಿದ್ವಲ್ಲ, ಸೇಮ್ ರೂಲ್. ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ವೇರಿಯೇಬಲ್, ನಾವು ಯಾವ್ದು ವೇರಿಯೇಬಲ್ ಬರೆಯಕ್ಕೆ ಟ್ರೈ ಮಾಡ್ತಾ ಇದೀವಲ್ಲ, ಸೊ ಆ ವೇರಿಯೇಬಲ್ದು ಫಸ್ಟ್ ನೇಮ್ ಶುಡ್ ಬಿ ಆಲ್ಫಾಬೆಟ್ ಆಗೇ ಇರಬೇಕು ಆರ್ ಅಂಡರ್ಸ್ಕೋರ್ ಆಗಿರಬೇಕು, ರೈಟ್? ಸೊ ದಟ್ ಈಸ್ ಯುವರ್ ಫಸ್ಟ್ ರೂಲ್, ರೈಟ್? ನೆಕ್ಸ್ಟ್ ಈಸ್ ಆಲ್ ಸಕ್ಸೆಸಿವ್ ಕ್ಯಾರೆಕ್ಟರ್ಸ್ ಕನ್ಸಿಸ್ಟಿಂಗ್ ಆಫ್ ಲೆಟರ್ಸ್ ಆ್ಯಂಡ್ ಡಿಜಿಟ್ಸ್, ರೈಟ್? ಅದಾದಮೇಲೆ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಲೆಟರ್ ನಾವು ಸಮ್ ಅಂತ ತೊಗೊಂಡ್ವಿ, SUM, ಎಸ್ ಅಂತ ತೊಗೊಂಡ್ವಿ ಅಂದ್ರೆ ಆಲ್ಫಾಬೆಟ್ ತೊಗೊಂಡಿದ್ವಿ, ಅಥವಾ ನಾವು ಅಂಡರ್ಸ್ಕೋರು ತೊಗೋಬೋದು. ಸೊ ಫಸ್ಟ್ ಲೆಟರ್ ನಮ್ದು ಏನಪ್ಪ ಅಂತಂದ್ರೆ ಎಸ್. ನೆಕ್ಸ್ಟ್ ಆಲ್ ಸಕ್ಸೀಡಿಂಗ್ ಕ್ಯಾರೆಕ್ಟರ್ಸ್. ಸೊ ಎಸ್ ಆದಮೇಲೆ ನಾವು ಸಮ್ ಆದಮೇಲೆ ಬರೀ ಲೆಟರ್ಸ್ ಅಷ್ಟೇ ಯೂಸ್ ಮಾಡ್ಬೋದು, ಅಥವಾ ಸಮ್ 1 ಅಂತ ನಾವು ತೊಗೋಬೋದು, ರೈಟ್? ಇದರಲ್ಲಿ ನಾನು ಏನೇನು ಯೂಸ್ ಮಾಡೀನಿ, ಇವೆರಡು ನಮ್ಮದು ಕ್ಯಾರೆಕ್ಟರ್ಸ್ಟು, ಇದು ಒಂದು ಏನಿದೆಯಲ್ಲ ಇದು ಡಿಜಿಟ್. ಸೊ ಈ ಥರ ನಾವು ಆಲ್ ದ ಸಕ್ಸೀಡಿಂಗ್ ಅಂತ ಅಂದರೆ ಫಸ್ಟ್ ಲೆಟರ್ ಆದಮೇಲೆ ನೆಕ್ಸ್ಟ್ ರಿಮೈನಿಂಗ್ ಕ್ಯಾರೆಕ್ಟರ್ಸ್ ಇರ್ತಾವಲ್ಲ ಮುಂದೆ ಬರೋದು, ಸೊ ದೋಸ್ ಕ್ಯಾರೆಕ್ಟರ್ ಆರ್ ಲೆಟರ್ಸ್ ಆರ್ ಡಿಜಿಟ್ಸ್, ಯಾವುದಾದ್ರೂ ಆಗಿರ್ಬೋದು, ರೈಟ್? ಆರ್ ಬೋತ್, ಎರಡೂ ಆಗಿರ್ಬೋದು, ಯಾವುದೋ ಒಂದಾದರೂ ಆಗಿರ್ಬೋದು, ಅಥವಾ ಬೇರೆ ಲೆಟರ್ಸ್ ಆಗಿರ್ಬೋದು, ಡಿಜಿಟ್ಸ್ ಆಗಿರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ಬೋತ್, ಎರಡೂ ಆಗಿರ್ಬೋದು. ನೆಕ್ಸ್ಟ್ ಈಸ್ ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್, ರೈಟ್? ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸಮ್ 1 ಅಂತ ಬರೆದಿದ್ದೀನಿ, ಬಟ್ ಇದರಲ್ಲಿ ಕ್ಯಾಪಿಟಲ್ ಲೆಟರ್ ಎಸ್. ಸೊ ನಾವು ಇವಾಗ ಏನು ಬರಿತೀವಿ, ಸಮ್, ಸ್ಮಾಲ್ ಲೆಟರ್ ಸಮ್, ರೈಟ್? ಸಮ್ ಅಂತ ಬರಿತೀವಿ. ಸೊ ದಿಸ್ ಇಸ್ ಸಮ್ 1. ಎರಡು ನಾವು ಏನಂತ ಓದ್ತೀವಿ, ಸಮ್ ಒನ್ ಅಂತ ಓದ್ತೀವಿ. ಬಟ್ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ನೋಡ್ಕೋಬೇಕಿಲ್ಲಿ. ದಿಸ್ ಈಸ್ ಯುವರ್ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ದಿಸ್ ಈಸ್ ಯುವರ್ ಸ್ಮಾಲ್ ಲೆಟರ್. ಸೊ ಸಿ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂತಂತಂದರೆ, ಇಫ್ ದ ಫಸ್ಟ್ ಲೆಟರ್ ಆರ್ ಎನಿ ಆಫ್ ದ ಲೆಟರ್ ಈಸ್ ಕ್ಯಾಪಿಟಲ್ ಇನ್ ಒನ್ ವೇರಿಯೇಬಲ್ ಆ್ಯಂಡ್ ಸ್ಮಾಲ್ ಲೆಟರ್ ಇನ್ ಒನ್ ವೇರಿಯೇಬಲ್, even though both the meanings are same, ಅಂದರೆ ಸಮ್ ಒನ್ ಅನ್ನೋದು ಸೇಮ್ ಮೀನಿಂಗ್ ಕೊಡುತ್ತೆ ಆ್ಯಂಡ್ ಸೇಮ್ ಲೆಟರ್ಸ್ ಇದಾವೆ. ಬಟ್ ಒಂದು ಡಿಫ್ರೆನ್ಸ್ ಏನಂತಂದ್ರೆ, ಇದರಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಇಲ್ಲಿ ಸ್ಮಾಲ್ ಲೆಟರ್ ಇದೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಟು ಮೇಕ್ ಇಟ್ ದಿಸ್ ಈಸ್ ಆಸ್ ಅ ಡಿಫರೆಂಟ್ ವೇರಿಯೇಬಲ್ ಆ್ಯಂಡ್ ದಿಸ್ ಆಸ್ ಅ ಡಿಫರೆಂಟ್ ವೇರಿಯೇಬಲ್. ಜಸ್ಟ್ ನಾವು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ನ ನಾವು ಬೇರೆ ಬರೆದ್ರೆ that will make the variable as different variables, right? Next, keywords should not be, nodre, keywords should not be used as variable, right? ನಾವು ಐಡೆಂಟಿಫೈಯರ್ ಅಲ್ಲಿ ನಾವು ಏನು ನೋಡಿದ್ವಿ, ಕೀವರ್ಡ್ಸ್ನ ನಾವು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡಬಾರ್ದು. ಅದೇ ಥರ ನಾವು ಕೀವರ್ಡ್ನು ವಿ ಶುಡ್ ನಾಟ್ ಯೂಸ್ ಆಸ್ ಅ ವೇರಿಯೇಬಲ್ಸ್, ರೈಟ್? ನೆಕ್ಸ್ಟ್ ಇಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ನಾಟ್ ಅಲೌಡ್. ಸ್ಪೆಷಲ್ ಕ್ಯಾರೆಕ್ಟರ್ ನೋಡಿದ್ವಲ್ಲ, ಕ್ಯಾರೆಕ್ಟರ್ ಸೆಟ್ಟಲ್ಲಿ ಪ್ಲಸ್ ಮೈನಸ್ ಲೆಸ್ ದೆನ್ ಅಥವಾ ಕ್ವೆಶನ್ ಮಾರ್ಕ್ ಎಕ್ಸ್ಕ್ಲಮೇಟರಿ ನೋಟು, ಸೊ ನಾವು ಯಾವುದಾದ್ರೂ ನೋಡಿರ್ಬೋದು. ಸೊ ಅದರಲ್ಲಿ ಯಾವ ಸ್ಪೆಷಲ್ ಕ್ಯಾರೆಕ್ಟರ್ಸ್ನು ನಾವು ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ರೈಟ್? ನೆಕ್ಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ಬೋದು, ದಟ್ ಈಸ್ ಯುವರ್ ಅಂಡರ್ ಸ್ಕೋರ್. ಇಲ್ಲಿದೆ ನೋಡ್ರಿ, ವಿ ಕ್ಯಾನ್ ಯೂಸ್ ಒನ್ ಆ್ಯಂಡ್ ಓನ್ಲಿ ಸ್ಪೆಷಲ್ ಕ್ಯಾರೆಕ್ಟರ್, ದಟ್ ಈಸ್ ಯುವರ್ ಅಂಡರ್ ಸ್ಕೋರ್. ಸೊ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ನಾವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ದೇರ್ ಈಸ್ ನಾಟ್ ಲಿಮಿಟ್ ಆನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ವೇರಿಯೇಬಲ್. ಇಲ್ಲಿ ಬರೀ ಸಮ್ ಒನ್ ಅಷ್ಟೇ ಬರ್ತಿದ್ದೀನಿ. ಇದಕ್ಕೆ ನಾವು ಬರೀ ವೇರಿಯೇಬಲ್ ಬರೀಬೇಕಂದ್ರೆ ಒಂದು 10 ಲೆಟರ್ಸ್ ಅಷ್ಟೇ ಯೂಸ್ ಮಾಡಬೇಕು, ಅಥವಾ 20 ಲೆಟರ್ಸ್ ಅಷ್ಟೇ ಯೂಸ್ ಮಾಡಬೇಕು, ಆ ಥರ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯು ಕ್ಯಾನ್ ಯೂಸ್ ಎನಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ದ ಕ್ಯಾರೆಕ್ಟರ್ ಮೇ ಬಿ ಲೆಟರ್ ಆರ್ ಡಿಜಿಟ್, ಎಷ್ಟು ಬೇಕಾದ್ರೆ ಡಿಜಿಟ್ಸ್, ಎಷ್ಟು ಬೇಕಾದ್ರೆ ಕ್ಯಾರೆಕ್ಟರ್ ಹಾಕಿ ಒಂದು ಸಿಂಗಲ್ ವೇರಿಯೇಬಲ್ ಮಾಡ್ಬೋದು ನೀವು. There is no limit for making the variable names, right? Next, always choose an appropriate variable, right? So ನಾನು ಆಗಲೇ ಹೇಳಿದ್ನಲ್ಲ, ಒಂದು ಅಪ್ರಾಪ್ರಿಯೇಟ್ ವೇರಿಯೇಬಲ್ ನೇಮ್ ನೋಡಿದ ತಕ್ಷಣ ಏನು ಅನಿಸ್ಬೇಕು, ಇಟ್ ಈಸ್ ನೋಡಿದ ತಕ್ಷಣ ಏನು ಅನಿಸ್ಬೇಕು ನಮ್ಗೆ ಅಂತಂದರೆ, ಅದು ದ್ಯಾಟ್ ಸ್ಪೆಸಿಫೈಸ್ ದ ಯೂಸರ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್. ಅಂದ್ರೆ ಆ ಸ್ಟೇಟ್ಮೆಂಟಲ್ಲಿ ಆ ವೇರಿಯೇಬಲ್ ನೋಡಿದ ತಕ್ಷಣ ಗೊತ್ತಾಗಬೇಕು ಅದು ಏನು ಮೀನಿಂಗ್ ಕೊಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಸಮ್ ಈಸ್ ಈಕ್ವಲ್ ಟು a + b ಅಂತ ಕೊಟ್ಟರೆ ಏನಾಗುತ್ತೆ, ಸೊ a + b ಪ್ಲಸ್ ಮಾಡಿ ಸಮ್ ಅಂತ ಹಾಕ್ತೀವಿ. ಅದೇ ನಾವು ಸಬ್ಸ್ಟ್ರಾಕ್ಟ್ ಈಸ್ ಈಕ್ವಲ್ ಟು 1a - b ಅಂತ ಹಾಕಿದರೆ, a ಅಲ್ಲಿ ಮೈನಸ್ ಮಾಡಿ a ಮತ್ತು a ಅಲ್ಲಿ b ನ a ಅಲ್ಲಿ ಮೈನಸ್ ಮಾಡಿ ನಾವು ಸಬ್ಸ್ಟ್ರಾಕ್ಟ್ ಅನ್ನೋ ವೇರಿಯೇಬಲ್ಗೆ ಹಾಕ್ತಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ವಿ ಶುಡ್ ಯೂಸ್ ಆರ್ ವಿ ಶುಡ್ ಚೂಸ್ ಅ ಅಪ್ರಾಪ್ರಿಯೇಟ್ ವೇರಿಯೇಬಲ್ ನೇಮ್ ದ್ಯಾಟ್ ಪ್ರಾಪರ್ ಸೆನ್ಸ್ ಟು ದ ಯೂಸರ್. ಅಂದರೆ ನಾವು ಪ್ಲಸ್ ಮಾಡಕತ್ತಿದ್ವಿ, ವೇರಿಯೇಬಲ್ ನೇಮ್
ಸಬ್ಸ್ಟ್ರಾಕ್ಟ್ ಅಂತ ಹಾಕಿದ್ವಿ, ದಟ್ ಮೇಕ್ಸ್ ನೋ ಸೆನ್ಸ್, ರೈಟ್. ಅದೇ ಥರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ, ವೇರಿಯೇಬಲ್ ನಾವು ಏನಂತ ಬರೆದಿದ್ದೀವಿ, ಡಿವಿಷನ್. ಸೊ ಈ ಥರ ಬರೆದ್ರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್, ರೈಟ್. ಸೊ ಟು ಮೇಕ್ the variable, to make it get sense, you should use the proper name for each variables, right. These are the some of the rules which we have already learned in identifiers. These are also the rules for variable writing, right. Next is declaration of variable. So ಇವಾಗ ನಾವು ವೇರಿಯೇಬಲ್ ನ ಹೆಂಗಿರುತ್ತೆ ಅಂತ ಗೊತ್ತಾಯ್ತು, ಅದನ್ನ ನಾವು ಹೆಂಗೆ ಬರಿಬೇಕು ಅನ್ನೋದು ಗೊತ್ತಾಯ್ತು. ಸೊ ನಾವು ದ ಮೇನ್ ಪಾರ್ಟ್, ಈ ಮೇನ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಈ ನಾವು ವೇರಿಯೇಬಲ್ ನಾವು ಬರಿತಿದ್ದೀವಿ. ಸೊ ಈ ವೇರಿಯೇಬಲ್ಸ್ನ ನಾವು ಹೆಂಗೆ ಪ್ರೋಗ್ರಾಮಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಸೊ ನಾನು ನಿಮಗೆ ಸ್ಟ್ರಕ್ಚರ್ ಹೇಳಿದ್ದೆ, ಪ್ರೋಗ್ರಾಮ್ ಸ್ಟ್ರಕ್ಚರ್. ಸೊ ಆ ಪ್ರೋಗ್ರಾಮ್ ಸ್ಟ್ರಕ್ಚರಲ್ಲಿ ಈ ವೇರಿಯೇಬಲ್ಸ್ನ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ ಹೆಂಗೆ ಡಿಕ್ಲೇರ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್, ವಿ ವಿಲ್ ಸ್ಟಾರ್ಟ್ ವಿತ್ ಆಲ್ ದ ವೇರಿಯೇಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ದೇ ಆರ್ ಯೂಸ್ಡ್. ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇಂಟ್ a ಪ್ಲಸ್ ಬಿ ಅಥವಾ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಸೇಮ್ ಎಕ್ಸಾಂಪಲ್ ತೊಗೊಳೋಣ. ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಥವಾ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ನೋಡಿದ್ವಿ ನಾವು, ರೇಡಿಯಸ್, ರೈಟ್. ಸೊ ಪೈ ಆರ್ ಸ್ಕ್ವೇರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ರೇಡಿಯಸ್ ಮೇಲೆ ತೊಗೊಂಡಿದ್ವಿ, ರೀಡ್ ರೇಡಿಯಸ್ ಅಂತ ಅಲ್ಗಾರಿದಮಲ್ಲಿ. ಅಲ್ಗಾರಿದಮ್ ಸೆಕ್ಷನಲ್ಲಿ ನಾವು ಏನು ಮಾಡಿದ್ವಿ, ಏರಿಯಾ ಆಫ್ ಅ ಸರ್ಕಲ್ ಇದ್ದಾಗ, ಸೊ ಫಸ್ಟ್ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ಫಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟ್ ಆಯಿತು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ಪಲ್ಲಿ ರೀಡ್ ರೇಡಿಯಸ್ ಅಂತ ಬರ್ಕೊಂಡಿದ್ವಿ. ಸೊ ರೀಡ್ ರೇಡಿಯಸ್ ಅಂತಂದರೆ ಅಲ್ಲಿ ಫಸ್ಟ್ ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡಿದಂಗೆ ಅದು, ರೈಟ್. ವಿ ಹ್ಯಾವ್ ಡಿಕ್ಲೇರ್ಡ್ ಆಲ್ರೆಡಿ ರೇಡಿಯಸ್ ದೇರ್. ಅದಾದಮೇಲೆ ನಾವು ಕ್ಯಾಲ್ಕುಲೇಷನ್ ಅಥವಾ ಕಂಪ್ಯೂಟ್ ಪಾರ್ಟಲ್ಲಿ ಏನು ಮಾಡಿದ್ವಿ, ಏರಿಯಾ ಇಸ್ ಈಕ್ವಲ್ ಟು ಪೈ ಇಂಟು ಆ ರೇಡಿಯಸ್ ಇಂಟು ರೇಡಿಯಸ್ ಅಂತ ಬರ್ದಿದ್ವಿ, ರೈಟ್. ಸೊ ಫಸ್ಟ್ ನಾವು ಡಿಕ್ಲೇರ್ ಮಾಡಿದ್ವಿ, ಆಮೇಲೆ ಯೂಸ್ ಮಾಡಿದ್ವಿ. ಸೊ ಅದೇ ಥರ ನಾವು ವೇರಿಯೇಬಲ್ಸ್ ನಾವು ಡೇಟಾ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನ ಡಿಕ್ಲೇರ್ ಮಾಡ್ಕೋಬೇಕು, ರೈಟ್. ನೆಕ್ಸ್ಟ್, ವೇರಿಯೇಬಲ್ ಡಿಕ್ಲೇರಿಂಗ್ ಕನ್ಸಿಸ್ಟ್ಸ್ ಆಫ್ data type name followed by a list of one or more variables of that type separated by commas. Next is a variable declaring consists of data type. ಅಂದ್ರೆ ನಾವು ಯಾವ ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀವಲ್ಲ ಅದು ಯಾವ ಡೇಟಾ ಟೈಪ್ ಅಂತ ಡಿಕ್ಲೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಎ ಬಿ ಸಿ ಅಂತ ಡಿಕ್ಲೇರ್ ಮಾಡಿದ್ವಿ. ಸೊ ಎ ಬಿ ಸಿ ಅಂತ ಡಿಕ್ಲೇರ್ ಮಾಡಿದಾಗ ಅವು ಬರೀ ಆ ವೇರಿಯೇಬಲ್ಸ್ ಇಂಟೀಜರ್ ವ್ಯಾಲ್ಯೂಸ್ ತೊಗೊತಾವ ಅಥವಾ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ತೊಗೊತಾವು ಅಥವಾ ಸಿಂಗಲ್ ಕ್ಯಾರೆಕ್ಟರ್ ಅಥವಾ ಡಬಲ್ ಕ್ಯಾರೆಕ್ಟರ್, ಸೊ ಅಥವಾ ಸ್ಟ್ರಿಂಗ್ ಕ್ಯಾರೆಕ್ಟರ್. ಸೊ ಈ ಥರ ಯಾವ ಟೈಪ್ ಆಫ್ ಡೇಟಾ ನಾವು ಅದು ಆ ವೇರಿಯೇಬಲ್ ತೊಗೊಳುತ್ತಂತ ನಾವು ಫಸ್ಟ್ ಹೇಳ್ಬೇಕು ಅದಕ್ಕೆ, ರೈಟ್. ದಟ್ ಈಸ್ ಫಾರ್ ಇಂಟೀಜರ್ ವ್ಯಾಲ್ಯೂ ತೊಗೊತಿದ್ರೆ ಇಂಟ್ ಎ ಕಾಮಾ ಬಿ ಅಂತ ಬರೀಬೇಕು. ಅದೇ ನಮ್ಗೆ ಕ್ಯಾರೆಕ್ಟರ್ ಬೇಕಾಗಿತ್ತಪ್ಪ, ಅವಾಗ CHA ಅಂತ ಬರೆದು ಕ್ಯಾರ್ ಅಂತ ಬರೆದು ಅದ್ರ ಮುಂದೆ ಯಾವ ವೇರಿಯೇಬಲ್ ನೇಮ್ ಬರೀತಿರಲ್ಲ ಆ ವೇರಿಯೇಬಲ್ ನೇಮ್ ಬರೀಬೇಕು, ರೈಟ್. ದಟ್ ಈಸ್ the variable declaration consists of data type name followed by list of one or more variables. Variable name may be one or more. Next, each variable name should be separated by commas, right. So this we will see with an example now. First we will know the syntax of declaring variable. Now declaration ಹೆಂಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಅದಕ್ಕೆ ನಾವು ಡಿಕ್ಲೇರ್ ಮಾಡಬೇಕಂದ್ರೆ ಏನು ಬೇಕ್ರಿ, ಡೇಟಾ ಟೈಪ್. ಅಂದರೆ ಯಾವ ಟೈಪ್ ಆಫ್ ಡೇಟಾ ನಾವು ಆ ವೇರಿಯೇಬಲ್ ರಿಪ್ರೆಸೆಂಟ್ ಮಾಡತ್ತೆ ಅಂತ ಹೇಳ್ಬೇಕು ನಾವು ಫಸ್ಟ್. ಅಂದರೆ ಡೇಟಾ ಟೈಪ್ ಮೇ ಬಿ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಆರ್ ಡಬಲ್. ಈ ಥರ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್ ಬರ್ತದೆ, ರೈಟ್. ದ್ಯಾಟ್ ವಿ ವಿಲ್ ಲರ್ನ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಬಟ್ ಫಾರ್ ನಾವು ಡೇಟಾ ಟೈಪ್ ಅಂದರೆ ಏನಂತ ತಿಳ್ಕೊಬೇಕಂದ್ರೆ, ನೀವು ಡೇಟಾ ಟೈಪ್ ಇಸ್ ನಥಿಂಗ್ ಬಟ್ ಟೈಪ್ ಆಫ್ ಡೇಟಾ. ಆ ವೇರಿಯೇಬಲ್ ತೊಗೊಳ್ಳೋದು, ಆ ವೇರಿಯೇಬಲ್ ನಾವು ಏನು ಸ್ಟೋರ್ ಮಾಡ್ತೀವಲ್ಲ ಅದನ್ನ ಫಸ್ಟ್ ನಾವು ಡಿಕ್ಲೇರ್ ಮಾಡ್ಬೇಕಂದ್ರೆ ಇಂಟೀಜರ್ ಟೈಪ್ ನಾವು ಡೇಟಾ ತೊಗೊಳುತ್ತೋ ಅದು, ಅಥವಾ ಕ್ಯಾರೆಕ್ಟರ್ ಟೈಪ್ ಡೇಟಾ ತೊಗೊಳುತ್ತೋ, ಅಥವಾ ನಾವು ಅದು ಡಬಲ್ ವ್ಯಾಲ್ಯೂ ತೊಗೊಳುತ್ತೋ ಅಥವಾ ಸಿಂಗಲ್ ಕ್ಯಾರೆಕ್ಟರ್ ತೊಗೊಳುತ್ತೋ. ಸೊ ಅದು ನಮಗೆ ಫಸ್ಟಾಗಿ ಗೊತ್ತಿರ್ಬೇಕು. ಸೊ ಅದಕ್ಕೆ ನಾವಿಲ್ಲಿ ಡೇಟಾ ಟೈಪ್ ಅಂತ ಬರಿತೀವಿ. ನೆಕ್ಸ್ಟ್ ಈಸ್ ವೇರಿಯೇಬಲ್ ನೇಮ್ ಕಾಮಾ ವೇರಿಯೇಬಲ್ ನೇಮ್ ಕಾಮಾ ವೇರಿಯೇಬಲ್ ನೇಮ್ ಮೇ ಬಿ 1 or 2 ಎಷ್ಟು ಬೇಕಾದರೂ ವೇರಿಯೇಬಲ್ ನೇಮ್ಸ್ ಇರ್ಬೋದು. ಸೊ ಅದನ್ನ ಈ ಸಿಂಟ್ಯಾಕ್ಸ್ನ ನಾವು ಒಂದು ಎಕ್ಸಾಂಪಲಿಂದ ನೋಡೋಣ. ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ರಿ, ಇಂಟ್ ಅಂತ ಬರ್ತಾರೆ. ಇಂಟ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ನಮ್ಗೆ ಡೇಟಾ ಟೈಪು, ದಟ್ ಈಸ್ ಇಂಟ್ ಈಸ್ ಯುವರ್ ಡೇಟಾ ಟೈಪ್. ಇಂಟ್ ಅಂದರೆ ಏನು, ಇಂಟೀಜರ್ ಆಯ್ತು ನಮಗೆ. ನೆಕ್ಸ್ಟ್ ವೇರಿಯೇಬಲ್ ನೇಮ್ ಏನೇನದಾವು, ನಂಬರ್ 1 ಆ್ಯಂಡ್ ಕಾಮಾ ನಂಬರ್ 2. ಸೊ 2 ನಂಬರ್ ಅದಾವು. 2 ನಂಬರ್ಸ್ ಏನದಾವು ನಮ್ದವು ಇಂಟೀಜರ್ ವ್ಯಾಲ್ಯೂಸ್ ಇರ್ತಾವಂತ, ರೈಟ್. ಸೊ ಇಲ್ಲಿ ನಾವು ಏನಂತ ಡಿಕ್ಲೇರ್ ಮಾಡ್ಕೊಂಡಾಗತ್ತೀವಿ, ಸೊ ನಾವು ಇವಾಗ ಪ್ರೋಗ್ರಾಮ್ ಬರೆಯಕತ್ತೀವಿ. ಪ್ರೋಗ್ರಾಮ್ ಬರೆಯೋದಕ್ಕೆ ನಮಗೆ 2 ನಂಬರ್ ತಗೋಬೇಕು. ಸೊ ಅವು 2 ನಂಬರ್ಸ್ ಇಂಟೀಜರ್ ಆಗಿರ್ತಾವ ಅಂತ ಹೇಳ್ಬೇಕು ಅವ್ರಿಗೆ. ಅಂದರೆ ಪ್ರೋಗ್ರಾಮ್ ಬರೆಯೋರಿಗೆ ನಾವು ಹೇಳ್ಬೇಕು, ರೈಟ್. ಸೊ 2 ಇಂಟೀಜರ್ ಅಂತಂದಾಗ ಅವ್ರು ಏನು ಮಾಡ್ತಾರೆ,
they will just take a data type as integer and the variable name as number 1 and number 2 ಅಂತ ತಗೊಂತಾರೆ, ರೈಟ್. ಸೊ ಇದಾದ್ಮೇಲೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್. ನೆಕ್ಸ್ಟ್ ಈಸ್ ನಾವು ಈಗ ಏನು ಮಾಡ್ತೀವಿ, ನಾವು ಕ್ಯಾರೆಕ್ಟರ್ ವ್ಯಾಲ್ಯೂಸ್ ಬೇಕು ನಮಗೆ. ಸೊ ಕ್ಯಾರ್ ಅಂತ ತಗೊಂತೀವಿ ನಾವು. ಕ್ಯಾರ್ ಇಸ್ ಅ ಡೇಟಾ ಟೈಪ್, ಸೊ ಇಟ್ ಈಸ್ ಅ ಕೀವರ್ಡ್. ಇವೆರಡು ಕೀವರ್ಡ್ ನೀವು ನೋಡಿರ್ಬೋದು, ಇಂಟ್ ಮತ್ತು ಕ್ಯಾರ್ ಅನ್ನೋದು ಇದೆರಡು ಕೀವರ್ಡ್. ಸೊ ಇದೆರಡಕ್ಕೆ ಏನಂತ ಕರಿತೀವಿ ನಾವು, ಡೇಟಾ ಟೈಪ್ ಅಂತ ಕರಿತೀವಿ, ರೈಟ್. ಸೊ ದೀಸ್ ಡೇಟಾ ಟೈಪ್ಸ್ ಆರ್, ಇಲ್ಲಿ ನಾವು ಏನು ಮಾಡಕತ್ತೀವಿ, ಕ್ಯಾರೆಕ್ಟರ್ ವ್ಯಾಲ್ಯೂ ರೀಡ್ ಮಾಡಕತ್ತೀವಿ. ಸೊ ಅದಕ್ಕೊಂದು ವೇರಿಯೇಬಲ್ ನೇಮ್ ಏನು ಕೊಟ್ಟಿವಿ, ನೇಮ್ ಅಂತ ಕೊಟ್ಟಿವಿ. ಸೊ ನಮ್ಗೆ ಕ್ಯಾರೆಕ್ಟರ್, ನಾವು ನೇಮ್ ಕ್ಯಾರೆಕ್ಟರ್ ರೀಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಹೆಸರು ರೀಡ್ ಮಾಡಕತ್ತೈತೆ ಅಂತ ಅಂದ್ಕೊಳ್ರಿ. ಸೊ ನಮ್ಮ ಹೆಸರಲ್ಲಿ ನಾವು 5 ಲೆಟರ್ ಇರ್ಬೋದು, 10 ಲೆಟರ್ ಇರ್ಬೋದು, ಅಥವಾ 15 ಲೆಟರ್ ಇರ್ಬೋದು, ಅಥವಾ 20 ಲೆಟರ್ ಇರ್ಬೋದು ನಮ್ಮ ನೇಮಲ್ಲಿ, ರೈಟ್. ಸೊ ನಮಗೆ ಈಗ ಏನು ಮಾಡ್ಬೇಕು, ನಾವು ರಿಸ್ಟ್ರಿಕ್ಟ್ ಮಾಡ್ಬೇಕು, ಬರೀ 10 ಲೆಟರ್ ಅಷ್ಟೇ ತೊಗೋಬೇಕು ನಾವು. ಅಂದರೆ ವಿನೋದ್ ಸಿದ್ದನ್ ಅವರಂದ್ರೆ ಇಟ್ ಮೇ ಟೇಕ್ ಮೋರ್ ದ್ಯಾನ್ 10. ಸೊ ಮೋರ್ ದ್ಯಾನ್ 10 ತೊಗೊಂಡ್ರೆ ನಮ್ಮದು ಡೇಟಾಬೇಸ್ ದೊಡ್ಡದಾಕೈತಿ. ವಿ ಡೋಂಟ್ ವಾಂಟ್ ಟು ಟೇಕ್ ಮೋರ್ ವ್ಯಾಲ್ಯೂಸ್. ಸೊ ಅದಕ್ಕೆ ಏನು ಮಾಡ್ಬೇಕು, 10 ವ್ಯಾಲ್ಯೂಸ್ ಅಷ್ಟೇ ತೊಗೊಳಂಗೆ ಮಾಡಿದ್ರೆ ದ ನೇಮ್ ವಿಲ್ ಟೇಕ್ ಓನ್ಲಿ 10 ಡಿಫ್ರೆಂಟ್ ವ್ಯಾಲ್ಯೂಸ್ ಅಷ್ಟೇ, ರೈಟ್. ಸೊ ಅದಾದ್ಮೇಲೆ ಇನ್ನೊಂದು ಏನಿದೆ, ಫ್ಲೋಟ್ ಅಂತ ಇದೆ. ಸೊ ದಿಸ್ ರಿಪ್ರೆಸೆಂಟ್ಸ್ ದ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಅದಾದ್ಮೇಲೆ ಒಂದು ವೇರಿಯೇಬಲ್ ಇದೆ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿ ನೋಡ್ರಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಈ ಕಡೆ ಪಾರ್ಟ್ ಏನೈತಲ್ಲ, ದಿಸ್ ಇಸ್ ಡೇಟಾ ಟೈಪ್ ಆ್ಯಂಡ್ ದೀಸ್ ಆರ್ ವೇರಿಯೇಬಲ್ ನೇಮ್ಸ್. ಸಿಂಟ್ಯಾಕ್ಸು ಅದೇ ಹೇಳುತ್ತೆ. ಲೆಫ್ಟ್ ಸೈಡ್ ಯಾವಾಗಲೂ ಅದು ಇನ್ ಡೇಟಾ ಟೈಪಿಂದ ಸ್ಟಾರ್ಟ್ ಆಗುತ್ತೆ, ರೈಟ್ ಸೈಡ್ ಅದರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯೇಬಲ್ ನೇಮ್ಸ್ ಇರ್ತಾವಂತ ಇದೆ. ಆಮೇಲೆ ವೇರಿಯೇಬಲ್ ನೇಮ್ಸ್ ಒಂದಕ್ಕಿಂತ ಜಾಸ್ತಿ ಇತ್ತಂತಂದ್ರೆ ಯು ಶುಡ್ ಯೂಸ್ ದ ಕಾಮಾ, ರೈಟ್. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಡಿಕ್ಲೇರ್ ಎನಿ ವೇರಿಯೇಬಲ್ ಇನ್ಸೈಡ್ ದ ಸಿ ಪ್ರೋಗ್ರಾಮ್, ರೈಟ್. ಸಿ ಪ್ರೋಗ್ರಾಮ್ ಬರೀಬೇಕಂತಂದಾಗ ಅವಾಗ ನಾವು ವೇರಿಯೇಬಲ್ ನೇಮ್ ಬರೀಬೇಕಾಗತ್ತೆ. ಸೊ ಆ ವೇರಿಯೇಬಲ್ ನೇಮ್ ತೊಗೊಳ್ದೆ ರೂಲ್ಸ್ ಹೆಂಗಂತ ಗೊತ್ತಾಯ್ತು. ಸೊ ರೂಲ್ಸ್ ಗೊತ್ತಾದ್ಮೇಲೆ ಆ ವೇರಿಯೇಬಲ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಅಂತ ಅನ್ನೋದು ಗೊತ್ತಾಯ್ತು. ಸೊ ಅದನ್ನ ನಾವು ಈ ಥರ ಡಿಕ್ಲರೇಷನ್ ಮಾಡ್ಕೋಬೋದು. ಸೊ ಇದನ್ನ ಬಿಟ್ಟು ನೀವು ಯಾವುದೇ ಥರ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ತೀನಿ ಅಂತಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಸಿ ಪ್ರೋಗ್ರಾಮ್ ತೊಗೊಳ್ಳಲ್ಲ, ರೈಟ್. ಸೊ ದಿಸ್ ಈಸ್ ದ ಡಿಕ್ಲರೇಷನ್ ಪಾರ್ಟ್ ಆಫ್ ಎನಿ ವೇರಿಯೇಬಲ್ ಇನ್ ಸಿ ಪ್ರೋಗ್ರಾಮ್, ರೈಟ್. ನೆಕ್ಸ್ಟ್ ಈಸ್ ಅಸೈನಿಂಗ್ ವ್ಯಾಲ್ಯೂ ಟು ದ ವೇರಿಯೇಬಲ್. ಸೊ ನಾವಿಲ್ಲಿ ಏನು ಮಾಡೋದಪ್ಪ ಅಂತಂದ್ರೆ, ಒಂದು ಡಾಟಾ ಟೈಪ್ ಬರ್ಕೊಂಡು ವೇರಿಯೇಬಲ್ ನೇಮ್ ಬರ್ಕೊಂಡು, ಅಂದರೆ ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೊಂಡು ಅಷ್ಟೇ. ಅಂದರೆ ಯಾವ ಟೈಪ್ ಆಫ್ ಡೇಟಾ ಆ ವೇರಿಯೇಬಲ್ ಸ್ಟೋರ್ ಮಾಡ್ತೀವಿ ಅಂತೇಳಿ ನಾವಿಲ್ಲಿ ಡಿಕ್ಲೇರ್ ಮಾಡ್ಕೊಂಡ್ವಿ. ಬಟ್ ಈಗ ನಾವೇನು ಒಂದೊಂದ್ಸಲ ಏನು ಮಾಡಬೇಕಾಗುತ್ತೆ ಅಂತಂದ್ರೆ, ಒಂದೊಂದು ವೇರಿಯೇಬಲ್ ನೇಮ್ಸ್ಗೆ ಆಲ್ರೆಡಿ ಒಂದು ವ್ಯಾಲ್ಯೂ ಕೊಡಲೇಬೇಕಾಗುತ್ತೆ, ರೈಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಟೋಟಲ್ ಸಮ್ ಅಂದಾಗ ಏನಕ್ಕೆ ನಮ್ದು ವ್ಯಾಲ್ಯೂ ಟೋಟಲ್ ಸಮ್ ಈಸ್ ಈಕ್ವಲ್ ಟು, ಅಂದರೆ ನಮ್ದು ಟೋಟಲ್ ಮಾರ್ಕ್ಸ್, ಸಮ್ ಬೇಡ ಟೋಟಲ್ ಮಾರ್ಕ್ಸ್ ಅಂತ ತಗೊಂಡು, ಟೋಟಲ್ ಮಾರ್ಕ್ಸ್ ಒಳಗೆ 600 ಫಿಕ್ಸ್ ವ್ಯಾಲ್ಯೂ ಇರ್ತೈತಿ, ರೈಟ್. ನಾವು ಮಲ್ಟಿಪಲ್ ಟೈಮ್ 600 ಬೇಕಾಗಿರೋಂಗಿಲ್ಲ. ಆ ಟೈಮಲ್ಲಿ ನಾವು ಏನು ಮಾಡ್ಬೋದು, ಟೋಟಲ್ ಮಾರ್ಕ್ಸ್ ಈಸ್ ಈಕ್ವಲ್ ಟು 600 ಅಂತ ನಾವು ತೊಗೊಂಡ್ಬಿಡ್ಬೋದು, ರೈಟ್. ಅದಕ್ಕೆ ನಾವು ಹೆಂಗೆ ಬರಿಬೋದು ಅಂತಂದರೆ, ಅಸೈನಿಂಗ್ ದ ವ್ಯಾಲ್ಯೂಸ್ ಟು ದ ವೇರಿಯೇಬಲ್. ಇಲ್ಲಿ ನೋಡ್ರಿ ಹೆಂಗೆ ಅಸೈನ್ ಮಾಡ್ತೀವಪ್ಪ ವ್ಯಾಲ್ಯೂಸ್ ಅಂದ್ರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಡೈರೆಕ್ಟ್ಲಿ ವೇರಿಯೇಬಲ್ ಅಸೈನ್ ಮಾಡ್ಬಿಡೋದು, ಅಂದರೆ ಡಿಕ್ಲೇರ್ ಮಾಡುವಾಗಲೇ ಅಸೈನ್ ಮಾಡಿಬಿಡೋದು. ಅಂದರೆ ನಾನು ಸಿ ಇಸ್ ಈಕ್ವಲ್ ಟು ABC ಬರ್ತೀವಿ, ಯೂಸರಿಂದ ಏನೂ ತೊಗೊಳಂಗಿಲ್ಲ, ಫಸ್ಟ್ ಅಸೈನ್ಮೆಂಟ್ ಕೊಟ್ಬಿಡೋದು. ಯಾವ ಥರ ಅಂತಂದರೆ, ವಿ ನೋ ದ್ಯಾಟ್ ವೇರಿಯೇಬಲ್ಸ್ ರಿಪ್ರೆಸೆಂಟ್ ಸಮ್ ಮೆಮರಿ ಲೊಕೇಶನ್ ವೇರ್ ದ ಡಾಟಾ ಈಸ್ ಸ್ಟೋರ್ಡ್. ಈಚ್ ವೇರಿಯೇಬಲ್ ಇಸ್ ಅಸೋಸಿಯೇಟೆಡ್ ವಿತ್ 1 or more ವ್ಯಾಲ್ಯೂಸ್, ರೈಟ್. ನಾನು ಆಗಲೇ ಹೇಳಿದಂಗೆ 1 or more ವ್ಯಾಲ್ಯೂಸ್ ಅದು ಅಸೋಸಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಈಸ್ ದ ಪ್ರೊಸೆಸ್ ಆಫ್ ಗಿವಿಂಗ್ ವ್ಯಾಲ್ಯೂಸ್ ಟು ದ ವೇರಿಯೇಬಲ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ದ ಪ್ರೊಸೆಸ್ ಆಫ್ ಗಿವಿಂಗ್ ವ್ಯಾಲ್ಯೂಸ್. ಅಂದ್ರೆ ನಾವು ಆಗಲೇ ಏನು ಹೇಳಿದೆ, ಇವೆಲ್ಲ ವೇರಿಯೇಬಲ್ಸ್ ಏನು ಮಾಡಕ್ಕೆ ತೊಗೊಂತೀವಿ, ನಾವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕಂತ ತೊಗೊತೀವಿ. ಬಟ್ ನಾವು ಸ್ಟೋರ್ ಮಾಡೋಕ್ಕಿಂತ ಮುಂಚೆನೇ ಆಲ್ರೆಡಿ ಅಸೈನ್ ಮಾಡಿಬಿಡೋದು ಅದಕ್ಕೆ. ಅಂದರೆ ಯೂಸರಿಂದ ತೊಗೊಂಡು ಸ್ಟೋರ್ ಮಾಡೋ ಬದಲಿ ಪ್ರೋಗ್ರಾಮಲ್ಲೇ ನಾವು ಡೈರೆಕ್ಟ್ ಅಸೈನ್ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ದ ಪ್ರೊಸೆಸ್ ಆಫ್ ಗಿವಿಂಗ್ ವ್ಯಾಲ್ಯೂಸ್ ಟು ದ ವೇರಿಯೇಬಲ್ ಈಸ್ ಕಾಲ್ಡ್ ಅಸೈನ್ಮೆಂಟ್ ಆಫ್ ದ ವ್ಯಾಲ್ಯೂಸ್. ಅಸೈನ್ಮೆಂಟ್ ಆಫ್ ವ್ಯಾಲ್ಯೂಸ್ ಅಂತ ಬರುತ್ತೆ. ದಟ್ ಈಸ್ ದ ಅಸೈನ್ಮೆಂಟ್ ಆಪರೇಟರ್ ಯೂಸ್ಡ್ ಹಿಯರ್ ಈಸ್ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿಕೊಂಡು ನಾವು ಆ ವ್ಯಾಲ್ಯೂನ ವೇರಿಯೇಬಲ್ಗೆ ಅಸೈನ್ ಮಾಡ್ಬೋದು. ಸೊ ಅದ್ರ ಸಿಂಟ್ಯಾಕ್ಸ್ ಏನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ದಟ್ ಈಸ್ ಅ ಸಿಂಟ್ಯಾಕ್ಸ್. ಫಸ್ಟ್ ಏನು ಬರುತ್ತೆ, ವೇರಿಯೇಬಲ್ ನೇಮ್ ಬರುತ್ತಾ, ಈಕ್ವಲ್ ಟು ವ್ಯಾಲ್ಯೂ. ಇಲ್ಲಿ ನೋಡ್ರಿ, ವೇರಿಯೇಬಲ್ ನೇಮ್ ಈಕ್ವಲ್ ಟು ವ್ಯಾಲ್ಯೂ. ಸೊ ನಮಗೆ ವೇರಿಯೇಬಲ್ ನೇಮ್ ಬೇಕಂದ್ರೆ ಫಸ್ಟ್ ಇದನ್ನ ಡಿಕ್ಲೇರ್ ಮಾಡ್ಕೋಬೇಕು, ರೈಟ್. ಸೊ ವೇರಿಯೇಬಲ್ ನೇಮ್ ಹೆಂಗೆ ಡಿಕ್ಲೇರ್ ಮಾಡ್ಕೊತೀರಿ, ಇಂಟ್ ಅಂತ ಡಿಕ್ಲೇರ್ ಮಾಡ್ಕೊತೀರಿ. ಇಂಟ್ ನಮ್ ಈಸ್ ಈಕ್ವಲ್ ಟು 5 ಅಂತ ಡೈರೆಕ್ಟ್ ಅಸೈನ್ಮೆಂಟ್ ಮಾಡ್ಕೋಬೋದು. ನೋಡ್ರಿ, ಹಿಯರ್ ವಿ ಆರ್ ಅಸೈನಿಂಗ್ ಡೈರೆಕ್ಟ್ಲಿ, ದಟ್ ಈಸ್ ಇಂಟ್ ನಮ್ ಈಸ್ ಈಕ್ವಲ್ ಟು 5. ಸೊ ನಮ್ ಅನ್ನೋದು ನಮ್ಮದು ಒಂದು ವೇರಿಯೇಬಲ್.
ಅದಕ್ಕೆ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿಕೊಂಡು 5 ಅಂತ ಕೊಡಾಗುತ್ತೆ. ಸೊ ಇವಾಗ ನಮ್ಮ ವ್ಯಾಲ್ಯೂ ಎಷ್ಟಾಗುತ್ತೆ 5. ಸೊ ನಮ್ಮಲ್ಲಿ 5 ಅನ್ನೋ ವ್ಯಾಲ್ಯೂಸ್ ನಾವು ಸ್ಟೋರ್ ಮಾಡಿ ಇಟ್ಟಿದ್ದೀವಿ, ರೈಟ್. ನೆಕ್ಸ್ಟ್ ಫ್ಲೋಟ್ ಅಂತ ಡೇಟಾ ಟೈಪ್ ತೊಗೊಂಡಿದ್ದೀವಿ. ಫ್ಲೋಟಲ್ಲಿ ನಾವು ಪಿ ಅನ್ನೋದು ನಮ್ಮದು ಒಂದು ವೇರಿಯೇಬಲ್. ಅದಕ್ಕೆ ಏನು ಅಸೈನ್ ಮಾಡಿ ವ್ಯಾಲ್ಯೂ ನಾವು 3.142 ಅಂತ ವ್ಯಾಲ್ಯೂ ನಾವು ಅಸೈನ್ ಮಾಡ್ಕೊಟ್ಬಿಟ್ಟಿದ್ದೀವಿ, ರೈಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅಸೈನ್ ದ ಫ್ಲೋಟ್ ವ್ಯಾಲ್ಯೂಸ್. ಸೊ ಇದು ನಮ್ಮದು ಎಕ್ಸ್ ಇಸ್ ಈಕ್ವಲ್ ಟು 10 ಅಂತಂದ್ರೆ ಎಕ್ಸ್ ಈಸ್ ಅ ವೇರಿಯೇಬಲ್, 10 ಈಸ್ ಆಲ್ಸೋ ಆ್ಯನ್ ವ್ಯಾಲ್ಯೂ, ಇಟ್ ವಿಲ್ ಬಿ ಅಸೈನ್ ಟು ದ ಎಕ್ಸ್, ರೈಟ್. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸಮ್ ಅಂತಂದರೆ ಇದು ಒಂದು ವೇರಿಯೇಬಲ್, ಎ ಅನ್ನೋದು ಒಂದು ವೇರಿಯೇಬಲ್, ಬಿ ಅನ್ನೋದು ಒಂದು ವೇರಿಯೇಬಲ್. ಸೊ ಇದೆರಡು ಆ್ಯಡ್ ಆಗಿ ಇದರಲ್ಲಿ ಅಸೈನ್ ಆಗುತ್ತೆ. ನೆಕ್ಸ್ಟ್ ನೇಮ್ ಈಸ್ ಈಕ್ವಲ್ ಟು ವಿನೋದ್ ಅಂತ ಕೊಟ್ಟಿದ್ದೀನಿ. ಸೊ ವಿನೋದ್ ಅನ್ನೋದು ಒಂದು ಕ್ಯಾರೆಕ್ಟರ್ ಅಥವಾ ಅದು ಕ್ಯಾರೆಕ್ಟರ್ ಟೈಪ್, ಸ್ಟ್ರಿಂಗ್ ಟೈಪ್. ಸೊ ಸ್ಟ್ರಿಂಗ್ ಟೈಪ್ ಹೋಗಿ ನಿಮ್ದು ಎಲ್ಲಿ ಸ್ಟೋರ್ ಆಗುತ್ತೆ, ನೇಮ್ ಅನ್ನೋ ವೇರಿಯೇಬಲ್ ಒಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅಸೈನ್ ದ ವ್ಯಾಲ್ಯೂಸ್ ಟು ದ ವೇರಿಯೇಬಲ್. ಯಾವುದೇ ವ್ಯಾಲ್ಯೂಸ್ ವೇರಿಯೇಬಲ್ ನೀವು ಅಸೈನ್ ಮಾಡಬೇಕು ವೇರಿಯೇಬಲ್ ಅಂತಂತಂದರೆ ಅಥವಾ ವ್ಯಾಲ್ಯೂಸ್ನ ಯು ಕ್ಯಾನ್ ಡೂ ಯೂಸಿಂಗ್ ದ ಸಿಂಟ್ಯಾಕ್ಸ್ ಆ್ಯಂಡ್ ದೀಸ್ ಟೈಪ್ ಆಫ್ ದ ಎಕ್ಸಾಂಪಲ್. ಸೊ ಯೂಸಿಂಗ್ ದಿಸ್ ಸಿಂಟ್ಯಾಕ್ಸ್ you may be understood that how the values are assigned to the variable. ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ, ಆ ಡಿಕ್ಲೇರ್ ಮಾಡಿದ ವೇರಿಯೇಬಲ್ಗೆ ಹೆಂಗೆ ನಾವು ವ್ಯಾಲ್ಯೂಸ್ನ ಅಸೈನ್ ಮಾಡ್ತೀವಿ ಯೂಸಿಂಗ್ ಈಕ್ವಲ್ ಟು ಆಪರೇಟರ್ ಯೂಸ್ ಮಾಡಿಕೊಂಡು ನಾವು ಯಾವುದೇ ಒಂದು ವೇರಿಯೇಬಲ್ಗೆ ಏನಾದರೂ ನಾವು ವ್ಯಾಲ್ಯೂನ ಕೊಡ್ಬೋದು. ಆದರೆ ಆ ವ್ಯಾಲ್ಯೂ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಇಟ್ ಈಸ್ ಯೂಸ್ಡ್, ರೈಟ್. ಡಿಕ್ಲೇರೇಷನ್ ಆಗಿರ್ಬೋದು, ಅದಾದಮೇಲೆ ನಾವು ಕೊಡ್ಬೋದು, ರೈಟ್. ಸೊ ದಿಸ್ ಇಸ್ ಹೌ assignment of value to the variable will be done. So till now we have learnt about the variables and the rules for variables and declaration of variable followed by assigning values to the variables, right. So this is how you can assign or declare any variable, or you can even derive a variable from some of the rules. So this is all about the variables. Hope you understood. If you have any doubt, please refer Computer Concepts and C Programming by P.V. Kotur or Programming in ANSYS by E. Balaguruswamy. Thank you so much for watching. We will see you in the next session. Until then, be safe in home. Learn digitally. Thank you.